Hi dear students, welcome to the business class. In previous video I discussed about meaning of partnership, features of partnership, advantages and the limitations of partnership, types of partners and types of partnership. ಈ ಒಂದು ಮುಂಚಿನ ವಿಡಿಯೋದಲ್ಲಿ ಪಾಲುದಾರಿಕೆಯ ಸಂಸ್ಥೆ ಅಂದ್ರೇನು, ಪಾಲುದಾರಿಕೆ ಸಂಸ್ಥೆಯ ಲಕ್ಷಣಗಳು, ಅನುಕೂಲತೆಗಳು, ಅನಾನುಕೂಲತೆಗಳು, ಪಾಲುದಾರಿಕಾ ಸಂಸ್ಥೆಯಲ್ಲಿನ ಪಾಲುದಾರರ ವಿಧಗಳು, ಪಾಲುದಾರಿಕೆ ಸಂಸ್ಥೆಯ ವಿಧಗಳು ಅನ್ನುವಂತಹದ್ದರ ಕುರಿತು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿರುವಂತಹದ್ದು. ಎಸ್, ಟುಡೇ ಐ ವಾಂಟ್ ಟು ಡಿಸ್ಕಸ್ ಅಬೌಟ್ ದ ನ್ಯೂ ಕಂಟೆಂಟ್ ದಟ್ ಈಸ್ ಕೋಆಪರೇಟಿವ್ ಸೊಸೈಟಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಒಂದು ಪ್ರಮುಖವಾದ ಅಂಶ ಯಾವುದು ಅಂದರೆ, ಹೊಸ ಅಂಶ ಯಾವುದು ಅಂತಂದರೆ ಸಹಕಾರಿ ಸಂಘಗಳು ಅನ್ನುವಂತಹದ್ದು. ಎಸ್, ಸಹಕಾರಿ ಸಂಘಗಳು ಅಂದರೆ ಏನು? ಸೊ ವಾಟ್ ಈಸ್ ದ ಕೋಆಪರೇಟಿವ್ ಸೊಸೈಟಿ? ಇವನ್ನ ನಾವು ಎಲ್ಲಿ ಕಾಣ್ತಾ ಇದ್ದೀವಿ? ಸಾಮಾನ್ಯವಾಗಿ ಒಂದು ಹಳ್ಳಿಯಲ್ಲಾದರೂ ಆಗಿರಬಹುದು, ಒಂದು ಪಟ್ಟಣದಲ್ಲಾದರೂ ಆಗಿರಬಹುದು, ಅಥವಾ ಒಂದು ಜಿಲ್ಲಾ ಮಟ್ಟದಲ್ಲಿ ನಾವು ಏನು ಮಾಡಬಹುದು, ಈ ರೀತಿಯಾದಂತಹ ಒಂದು ವ್ಯವಹಾರ ಸಂಸ್ಥೆಗಳನ್ನು ಕಾಣಬಹುದು. ಆಸ್ ಕಾಮನ್ಲಿ ವಿ ಆರ್ ಸಿ ಇನ್ ದ ವಿಲೇಜ್, ಇನ್ ಟೌನ್ ಆರ್ ಇನ್ ಡಿಸ್ಟ್ರಿಕ್ಟ್. ಸಾಮಾನ್ಯವಾಗಿ ನಾವು ಇದನ್ನು ಏನು ಮಾಡಬಹುದು, ಕಾಣಬಹುದಾಗಿದೆ. ಸೊ ಈ ಒಂದು ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ದ ಸೋ ಮೆನಿ ಮೆಂಬರ್ಸ್ ಆರ್ ಟುಗೆದರ್ ಇನ್ ದ ವೇರ್ ಇನ್ ದ ಡಯಾಗ್ರಾಮ್. ಈ ಒಂದು ಚಿತ್ರದಲ್ಲಿ ಅನೇಕ ವ್ಯಕ್ತಿಗಳು ತಮ್ಮ ಕೈಯನ್ನು ಏನು ಮಾಡ್ತಾ ಇದ್ದಾರೆ, ಜೋಡಿಸಿರುವಂತಹದ್ದು. ಅದು ಅಲ್ಲದೆ ಸಹಾಯ ಹಸ್ತವನ್ನು ತೋರಿಸಿರುವಂತಹದ್ದು. ಏನಿದರ ಸಹಾಯ ಹಸ್ತ? ಒಬ್ಬರು ಇನ್ನೊಬ್ಬರಿಗೆ, ಮತ್ತೊಬ್ಬರಿಗೆ ಏನು ಮಾಡುವಂತಹದ್ದು, ಸಹಾಯಕವಾಗಿರುವಂತಹದ್ದು ಅನ್ನುವಂತಹ ಒಂದು ಈ ಸಿಂಬಲ್ ತಿಳಿಸಿರುವಂತಹದ್ದು. ಸೊ ಸಾಮಾನ್ಯವಾಗಿ ನಾವು ನೋಡುವುದಾದರೆ ವಾಟ್ ಈಸ್ ದ ಕೋಆಪರೇಟಿವ್ ಸೊಸೈಟಿ? As simple, the term cooperative means working together and with others for a common purpose. ಸಾಮಾನ್ಯವಾಗಿ ಸಹಕಾರಿ ಅಂದರೆ ಏನು ಅನ್ನುವಂತಹದ್ದು ನಾವು ತಿಳ್ಕೊಳ್ಬೇಕಾಗಿದ್ರೆ, ಸೊ ಒಂದು ಕೆಲಸವನ್ನು, ನಿರ್ದಿಷ್ಟವಾದ ಕೆಲಸವನ್ನು ಇತರರೊಂದಿಗೆ ಸೇರಿ ನಿರ್ವಹಿಸುವುದು ಅಥವಾ ನೆರವೇರಿಸುವುದು ಎಂದರ್ಥವಾಗುತ್ತದೆ. ಇತರರೊಂದಿಗೆ ಸೇರುವುದು, ಆ ಇತರರೊಂದಿಗೆ ಸೇರಿ ಒಂದು ನಿರ್ದಿಷ್ಟವಾದ ಉದ್ದೇಶವನ್ನು ನೆರವೇರಿಸುವುದಕ್ಕೆ ನಾವೇನು ಮಾಡಬಹುದು, ಕೋಆಪರೇಟಿವ್, ಸಹಕಾರತನ ಅಂತ ಹೇಳಿ ಕರಿಬಹುದು. ವಾಟ್ ಈಸ್ ದ ಆಕ್ಚುಯಲ್ ಮೀನಿಂಗ್ ಆಫ್ ಕೋಆಪರೇಟಿವ್ ಸೊಸೈಟಿ? ಎಸ್, ದ ಸಿಂಪಲ್, ಇಟ್ ಈಸ್ ಅ ವಾಲಂಟರಿ ಅಸೋಸಿಯೇಷನ್ ಆಫ್ persons who join together with the motive of welfare of the members. ಎಸ್, ಸಾಮಾನ್ಯವಾಗಿ ನಾವು ನೋಡೋದಾದರೆ ಯಾವುದನ್ನು, ಸಹಕಾರಿ ಸಂಘಗಳು ಅನ್ನುವಂತಹದ್ದನ್ನು ಸಾಮಾನ್ಯವಾಗಿ ನಾವು ಹೇಳೋದಾದರೆ ಇದು ವ್ಯಕ್ತಿಗಳು. ಎಂಥ ವ್ಯಕ್ತಿಗಳು ಅಂತಂದರೆ ಸ್ವಯಂ ಪ್ರೇರಿತವಾಗಿ ಇರುವಂತಹ ವ್ಯಕ್ತಿಗಳ ಗುಂಪು. ಎಸ್, ಇಟ್ ಈಸ್ ಅ ವಾಲಂಟರಿ ಅಸೋಸಿಯೇಷನ್ ಆಫ್ ಪರ್ಸನ್. ಸ್ವಯಂ ಪ್ರೇರಿತವಾಗಿ ಕೂಡಿಕೊಂಡಂತಹ ವ್ಯಕ್ತಿಗಳ ಸಮೂಹವಾಗಿದ್ದು, ಯಾವುದರ ಉದ್ದೇಶಕ್ಕಾಗಿ? ಅಲ್ಲಿ ಇರುವ ಸದಸ್ಯರ ಯೋಗಕ್ಷೇಮದ ಅಭಿವೃದ್ಧಿಗಾಗಿ ಅಥವಾ ಶ್ರೇಯೋಭಿವೃದ್ಧಿಗಾಗಿ ಎಲ್ಲರೂ ಜೊತೆಗೂಡಿ ಕೆಲಸವನ್ನು ಮಾಡುವಂತಹ ಒಂದು ಸಮೂಹ ಅಥವಾ ಒಂದು ಸಂಘಟನೆಗೆ ನಾವೇನಂತ ಕರೀಬಹುದು ಅಂದರೆ ಕೋಆಪರೇಟಿವ್ ಸೊಸೈಟಿ. ಸಾಮಾನ್ಯ ಅರ್ಥದಲ್ಲಿ ಸ್ವಯಂ ಪ್ರೇರಿತವಾಗಿ ವ್ಯಕ್ತಿಗಳು ತಮ್ಮ ಕ್ಷೇಮಾಭಿವೃದ್ಧಿಗಾಗಿ ಕೆಲಸವನ್ನು ನಿರ್ವಹಿಸಲು ಕೂಡಿಕೊಂಡಿರುವ ಸಂಘಟನೆಗೆ ಏನಂತ ಕರಿತಾ ಇದ್ದೀವಿ ಅಂದರೆ ಕೋಆಪರೇಟಿವ್, ಸಹಕಾರಿ ಸಂಘಗಳು ಅಂತ ಹೇಳಿ ಕರಿಬಹುದು. ಸಹಕಾರಿ ಸಂಘಗಳು, ವ್ಯಾಲಂಟರಿ ಅಸೋಸಿಯೇಷನ್, ಸ್ವಯಂ ಪ್ರೇರಿತ ಸಂಘಟನೆ. ಯಾರೂ ಸಹಿತವಾಗಿ ಇಲ್ಲಿ ಏನು ಮಾಡೋದಿಲ್ಲ, ಒತ್ತಾಯ ಮಾಡಿರುವುದಿಲ್ಲ. ನೋ ಒನ್ ಕ್ಯಾನ್ ವಾಟ್, ಅಲ್ಲಿ ಏನಾಗಿರುವಂತಹದ್ದು, ಒತ್ತಾಯವನ್ನು ಮಾಡದೇ ಇರುವಂತಹದ್ದು.
ಎಲ್ಲಿ ಕಾಣ್ತಾ ಇದ್ದೀವಿ? ಕೋಆಪರೇಟಿವ್ ಸೊಸೈಟಿ ಒಳಗ. ಎಸ್, ವಾಟ್ ಈಸ್ ಇಟ್ಸ್ ಮೇನ್ ನೇಮ್? ಇದರ ಮುಖ್ಯ ಉದ್ದೇಶ ಏನು ಅಂತ ನೋಡಿದಾಗ, ಇಟ್ಸ್ ಏಮ್ಸ್ ಟು ಪ್ರೊಟೆಕ್ಟ್ ಆ್ಯಂಡ್ ಪ್ರಮೋಟ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಇಂಟ್ರೆಸ್ಟ್. ಇದರ ಮುಖ್ಯ ಉದ್ದೇಶ ಏನು ಅಂತ ನಾವು ತಿಳ್ಕೊಂಡಾಗ, ಅಲ್ಲಿ ಇರುವಂತಹ ಆರ್ಥಿಕ ಮತ್ತು ಸಾಮಾಜಿಕ ಆಸಕ್ತಿಗಳನ್ನು ರಕ್ಷಿಸುವುದು ಮತ್ತು ಅವುಗಳಿಗೆ ಉತ್ತೇಜನವನ್ನು ನೀಡುವುದು. ಟು ಪ್ರೊಟೆಕ್ಟ್ ಆ್ಯಂಡ್ ಪ್ರಮೋಟ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಇಂಟ್ರೆಸ್ಟ್. ಯಾವುದರ ಒಂದು ಎಕನಾಮಿಕ್ ಅನ್ನುವಂತಹದ್ದು, ಒಂದು ಆರ್ಥಿಕತೆ ಮತ್ತು ಸಾಮಾಜಿಕ ಆಸಕ್ತಿಗಳನ್ನು ರಕ್ಷಿಸುವುದು ಮತ್ತು ಏನು ಮಾಡುವಂತಹದ್ದಾಗಿದೆ, ಅವುಗಳನ್ನು ಉತ್ತೇಜಿಸುವುದರ ಉದ್ದೇಶವನ್ನು ಹೊಂದಿರುವುದು. ಸೊ ಮೇನ್ ಕಂಟೆಂಟ್, ಇಟ್ ಈಸ್ ಆನ್ ಅಸೋಸಿಯೇಷನ್ ಆಫ್ ಪರ್ಸನ್. ಇಟ್ ಈಸ್ ವಾಟ್? ಅಸೋಸಿಯೇಷನ್ ಆಫ್ ಪರ್ಸನ್, ನಾಟ್ ಆಫ್ ಕ್ಯಾಪಿಟಲ್. ಇದು ಯಾವುದಾಗಿರುವುದಿಲ್ಲ ಅಂತಂದರೆ, ಇದು ಬಂಡವಾಳಕ್ಕೆ ಸಂಬಂಧಿಸಿರುವುದಿಲ್ಲ. ಇದು ಯಾವುದರ ಒಕ್ಕೂಟವಾಗಿದೆ ಅಂದರೆ ವ್ಯಕ್ತಿಗಳ ಒಕ್ಕೂಟವಾಗಿದೆ. ಎಂತಹ ವ್ಯಕ್ತಿಗಳ ಒಕ್ಕೂಟವಾಗಿದೆ? ಸ್ವಯಂ ಪ್ರೇರಿತ ವ್ಯಕ್ತಿಗಳ ಒಕ್ಕೂಟವಾಗಿರುತ್ತದೆ ಹೊರತು ಇದು ಬಂಡವಾಳಕ್ಕೆ ಸೀಮಿತವಾದಂತಹ ಸಂಘಟನೆ ಅಲ್ಲ. ಸೊ ದ ಮೇನ್ ನೆಕ್ಸ್ಟ್ ಕಂಟೆಂಟ್, ದ ಕೋಆಪರೇಟಿವ್ ಸೊಸೈಟಿ ಈಸ್ ಕಂಪಲ್ಸರಿಲಿ required to be registered under the Cooperative Societies Act 1912. ಯಾವುದೇ ಒಂದು ಸಹಕಾರಿ ಸಂಘಗಳು ಏನು ಮಾಡುವಂತಹದ್ದು? ಭಾರತೀಯ ಸಹಕಾರಿ ಸಂಘಗಳ ಕಾಯ್ದೆ 1912ರ ಅಡಿಯಲ್ಲಿ ಅವು ಏನು ಮಾಡಬೇಕು? ನೋಂದಾಯಿಸಲ್ಪಡಲೇಬೇಕು. ಇಟ್ ಶುಡ್ ಬಿ ವಾಟ್? ರಿಕ್ವೈರ್ಡ್ ಟು ರಿಜಿಸ್ಟರ್ಡ್. ಇದು ನೋಂದಾಯಿಸಲೇಬೇಕಾಗ್ತದೆ. ಯಾವುದರ ಒಂದು ಅಡಿಯಲ್ಲಿ ಅಂದರೆ, ಸೊ ಸಹಕಾರಿ ಸಂಘಗಳ ಕಾಯ್ದೆ 1912ರ ಅಡಿಯಲ್ಲಿ. ಈ ಮುಂಚೆ ಒಂದು ನಾವು ಕ್ಲಾಸಲ್ಲಿ ನಾವು ಹೇಳಿದ್ವಿ, ಯಾವುದು 1932ರ ಅಡಿಯಲ್ಲಿ ನಾವು ಯಾವುದನ್ನು ಸ್ಥಾಪನೆ ಮಾಡಬೇಕಾಗ್ತದೆ? ಸೊ ಪಾಲುದಾರಿಕಾ ಸಂಸ್ಥೆ. 1956ರ ಅಡಿಯಲ್ಲಿ ಯಾವುದನ್ನು ನಾವು ಸ್ಥಾಪನೆ ಮಾಡಬೇಕಾಗ್ತದೆ? ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆಯನ್ನು. ಅದೇ ರೀತಿಯಾಗಿ 1912 ಯಾವುದಕ್ಕೆ ಸಂಬಂಧಪಡ್ತದೆ? ಎಸ್, ಇಟ್ಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಕೋಆಪರೇಟಿವ್ ಸೊಸೈಟಿ. ದ ನೆಕ್ಸ್ಟ್ ಮೇನ್ ಕಂಟೆಂಟ್, a minimum of 10 adult persons are required to form a cooperative society. ಅತ್ಯಂತ ಕಡಿಮೆ ಎಂದರೂ ಸಹಿತವಾಗಿ ಎಷ್ಟು ಜನ ಇರಬೇಕು ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ? 10 ಜನ ಮಿನಿಮಮ್, ಕನಿಷ್ಠ 10 ಜನ ಇರಲೇಬೇಕು. ಆ 10 ಜನದ ಮೂಲಕ ನಾವೇನು ಮಾಡಬೇಕಾಗ್ತದೆ? ಒಂದು ವ್ಯವಹಾರ. ಎಂಥ ವ್ಯವಹಾರ? ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ. ಎಸ್, ಯಾವುದನ್ನು ಕಂಪೇರ್ ಮಾಡಿದರೆ? ಪಾಲುದಾರಿಕಾ ಸಂಸ್ಥೆಯನ್ನು ಕಂಪೇರ್ ಮಾಡಿದ್ರೆ ಅಲ್ಲಿ ಎಷ್ಟು ಬೇಕು? ಮೋರ್ ದೆನ್ 2 ಪರ್ಸನ್. ಸೊ ಕೋಆಪರೇಟಿವ್ ಸೊಸೈಟಿ ಅಂತ ಬಂದಾಗ ಮೋರ್ ದೆನ್ 10 ಪರ್ಸನ್. ಎಸ್, ಕ್ಯಾಪಿಟಲ್ ಈಸ್ ರೈಸ್ಡ್ ಫ್ರಮ್ ಇಟ್ಸ್ ಮೆಂಬರ್ಸ್ ಥ್ರೂ ಇಶ್ಯೂ ಆಫ್ ಶೇರ್ಸ್. ಸೊ ಈ ಒಂದು ಸಂಸ್ಥೆಯಲ್ಲಿ ಬಂಡವಾಳವನ್ನು ಹೇಗೆ ಸಂಗ್ರಹಿಸಲಾಗ್ತದೆ ಅನ್ನುವಂತಹದ್ದೇನಾದರೂ ಒಂದು ಪ್ರಶ್ನೆ ಇತ್ತಂದರೆ, ಅಲ್ಲಿ 10ಕ್ಕಿಂತ ಹೆಚ್ಚು ಜನ ಏನಿದ್ದಾರೆ ವ್ಯಕ್ತಿಗಳು, ಸ್ವಯಂ ಪ್ರೇರಿತ ವ್ಯಕ್ತಿಗಳು, ಆ 10ಕ್ಕಿಂತ ಹೆಚ್ಚು ಜನ ಇದ್ದಂತಹ ವ್ಯಕ್ತಿಗಳಿಗೆ ಷೇರುಗಳನ್ನು ಹಂಚಿಕೆ ಮಾಡುವುದರ ಮೂಲಕ ಏನು ಮಾಡಬಹುದು? ಬಂಡವಾಳವನ್ನು ಸಂಗ್ರಹಿಸುವಂತಹ ವ್ಯವಸ್ಥೆ ಎಲ್ಲಿದೆ? ಇನ್ ಕೋಆಪರೇಟಿವ್ society. For issuing of shares, the cooperative society gets what? Capital by the members. ಯಾವುದರಿಂದ? ಸದಸ್ಯರಿಂದ ಬಂಡವಾಳವನ್ನು ಸಂಗ್ರಹಿಸುತ್ತದೆ. ದೇರ್ ಇಸ್ ಅ ಸ್ಲೋಗನ್, ಅಲ್ಲಿ ಒಂದು ಅಥವಾ ಕೊಟೇಶನ್ ಅನ್ನುವಂತಹದ್ದು ಯಾವುದಕ್ಕೆ ಸಂಬಂಧಿಸಿದಂತೆ? ಸೊ ಒಂದು ಸಹಕಾರಿ ಸಂಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂತಹ ಒಂದು ಪ್ರಿನ್ಸಿಪಲ್, ತತ್ವ ಇದೆ. ಆ ತತ್ವದ ಅಡಿಯಲ್ಲಿ ಏನಾಗಿರುವಂತಹದ್ದು ಈ ಚಟುವಟಿಕೆಗಳು ನಡೀತವೆ. ದ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟಿವಿಟೀಸ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್. ವಿಚ್ ಪ್ರಿನ್ಸಿಪಲ್? ಈಚ್ ಫಾರ್ ಆಲ್ ಆ್ಯಂಡ್ ಆಲ್ ಫಾರ್ ಈಚ್.
ಈಚ್ ಫಾರ್ ಆಲ್ ಆ್ಯಂಡ್ ಆಲ್ ಫಾರ್ ಈಚ್, ಎಲ್ಲರಿಗೂ, ಎಲ್ಲರ ಪರವಾಗಿ ಮತ್ತು ಎಲ್ಲರಿಗೂ ಇರುವಂತಹದ್ದು. ಏನಿದು ಅನ್ನುವಂತಹದ್ದು ನಾವು ಸಾಮಾನ್ಯವಾಗಿ ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ. ಎಸ್, ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ. ಈಚ್ ಫಾರ್ ಆಲ್ ಫಾರ್ ಈಚ್ ಅನ್ನುವಂತಹ ಒಂದು ಪ್ರಿನ್ಸಿಪಲ್ ಏನಿದೆ, ಆ ಪ್ರಿನ್ಸಿಪಲ್ಲಿನ ಅಡಿಯಲ್ಲಿ ಈ ಒಂದು ವ್ಯವಹಾರ ನಡೀತಾ ಇರ್ತದೆ. ಅದಕ್ಕಾಗಿ ಈ ಒಂದು ಫಸ್ಟ್ ಸ್ಲೈಡ್ ಒಳಗೆ ನಾವು ಹೇಳಿದ್ವಿ ಏನು, ಈ ರೀತಿಯಾದಂತಹದ್ದು ಏನು ನೋಡಿದವೆ, ಹ್ಯಾಂಡ್ಸ್ ಟುಗೆದರ್, ಅಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಕೈಗಳನ್ನು ಜೋಡಿಸಿರುವಂತಹದ್ದು, ಶೇಕ್ ಹ್ಯಾಂಡ್ ನೀಡಿರುವಂತಹದ್ದು. ಇದರ ಮುಖ್ಯ ಉದ್ದೇಶ ವಾಟ್, ಈಚ್ ಫಾರ್ ಆಲ್ ಆ್ಯಂಡ್ ಆಲ್ ಫಾರ್ ಈಚ್. ಅದಕ್ಕಾಗಿ ಇದನ್ನು ನಾವು ಏನಂತ ತರ್ಬೋದು, ಕೋಆಪರೇಟಿವ್. ಪ್ರತಿಯೊಬ್ಬರು ನಾವೇನು ಮಾಡಬೇಕಾದ್ರೆ ಸಮನ್ವಯತೆ, ಸಹಕಾರವನ್ನು ನೀಡುವುದರ ಮೂಲಕ ಈ ಒಂದು ಚಟುವಟಿಕೆಗಳು ನಡೀತಾ ಇರುವಂತಹದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಕಂಟೆಂಟ್, ದ ಫೀಚರ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ. ವಾಟ್ ಆರ್ ದ ಫೀಚರ್ಸ್ ಇನ್ವಾಲ್ವ್ಡ್ ಇನ್ ದ ಕೋಆಪರೇಟಿವ್ ಸೊಸೈಟಿ? ಆಸ್ ಕಾಮನ್ಲಿ already I said, now no one can force to the person or members to join the cooperative ಸೊಸೈಟಿ. ಈ ಒಂದು ಸಹಕಾರ ಸಂಸ್ಥೆಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನಾಗಲಿ ಅಥವಾ ಯಾವುದೇ ಒಂದು ಸಮೂಹದಲ್ಲಿರುವಂತಹ ಜನಗಳನ್ನಾಗಲಿ ಒತ್ತಾಯ ಮಾಡುವಂತಿಲ್ಲ ಅಥವಾ ಒತ್ತಾಯದ ಮೂಲಕ ಬಂದಿರದಂಗಿಲ್ಲ. ಅದಕ್ಕಾಗಿ ನಾವೇನಂತ ಕರಿತೀವಿ, ವಾಲಂಟರಿ ಅಸೋಸಿಯೇಷನ್, ಸ್ವಯಂ ಪ್ರೇರಿತವಾದಂತಹ ಸಂಘಟನೆಯಾಗಿರ್ತದೆ. ಅಲ್ಲದೆ ಓಪನ್ ಮೆಂಬರ್ಶಿಪ್, ಮುಕ್ತವಾದಂತಹ ಸದಸ್ಯತ್ವ, ಇಲ್ಲಿ ಯಾವುದೇ ರೀತಿಯಾದಂತಹದ್ದು ತೊಂದರೆ ಇರದೇ ಇರುವಂತಹದ್ದು. ಮತ್ತಿನ್ನೊಂದು ಸರಿ ಇದೆ, ಎಸ್, ದ ಕೋಆಪರೇಟಿವ್ ಸೊಸೈಟಿ ಶುಡ್ ಬಿ ವಾಟ್, ರಿಜಿಸ್ಟರ್ಡ್ ಅಂಡರ್ ದಿ 1912 ಕೋಆಪರೇಟಿವ್ ಸೊಸೈಟಿ ಆಕ್ಟ್. ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿ. ನೋಂದಣಿ ಅನ್ನುವಂತಹದ್ದು ಏನಾಗಿದೆ, ಸಾಮಾನ್ಯವಾಗಿದೆ ಮತ್ತು ಅದು ನಿರ್ದಿಷ್ಟವಾಗಿರುವಂತಹದ್ದು, ಮಾಡಲೇಬೇಕಾದಂತಹದ್ದು. ಏನನ್ನ, ನೋಂದಣಿಯನ್ನ. ಯಾವುದರ ಅಡಿಯಲ್ಲಿ? 1912ರ ಏನಿದೆ, ಸಹಕಾರಿ ಸಂಸ್ಥೆಗಳ ಒಂದು ಕಾನೂನಿನ ಅಡಿಯಲ್ಲಿ, ಕಾಯ್ದೆಯ ಅಡಿಯಲ್ಲಿ ನೋಂದಣಿ ಮಾಡಲೇಬೇಕು. ಆಮೇಲೆ ಹೊಣೆಗಾರಿಕೆ, ದ ಲಯಬಿಲಿಟಿ ಈಸ್ ಲಿಮಿಟೆಡ್ ಟು ದ ಮೆಂಬರ್ಸ್. ಅಲ್ಲಿ ಇರುವಂತಹ ಸದಸ್ಯರುಗಳಿಗೆ ಹೊಣೆಗಾರಿಕೆ ಅನ್ನುವಂತಹದ್ದು ಏನಾಗಿದೆ, ನಿಯಮಿತವಾಗಿರುವಂತಹದ್ದು. ಅಲ್ಲಿ ಡೆಮೊಕ್ರೆಟಿಕ್ ಕ್ಯಾರೆಕ್ಟರ್, ಈ ಯಾವ ಲಕ್ಷಣವನ್ನು ಹೊಂದಿದೆ, ಸಂಸ್ಥೆಯೊಳಗೆ ಯಾವ ಲಕ್ಷಣ ಇದೆ ಅಂತಂದರೆ, ಪ್ರಜಾಸತ್ತಾತ್ಮಕವಾದಂತಹ ಒಂದು ವ್ಯವಸ್ಥೆ. ಏನಿದು ಪ್ರಜಾಸತ್ತಾತ್ಮಕ? ಎಲ್ಲರೂ ತಮ್ಮದೇ ಆದಂತಹ ನಿರ್ಣಯಗಳನ್ನು ಮಂಡಿಸಬಹುದು. ಎವ್ರಿ ಒನ್ ಹ್ಯಾವ್ ದೇರ್ ಫ್ರೀಡಮ್ ಟು ಶೇರ್ ದ ಒಪಿನಿಯನ್ ರಿಗಾರ್ಡಿಂಗ್ ಟು ದ ಬಿಸ್ನೆಸ್ ಆಕ್ಟಿವಿಟಿ ಆರ್ ಸೊಸೈಟಿ ಆಕ್ಟಿವಿಟಿ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಅ ಸರ್ವಿಸ್ ಮೋಟಿವ್. ಯಾವುದನ್ನು ಹೊಂದಿರುವಂಥ ಸೇವೆಯ ಆಧಾರವಾಗಿಯೇ ಇದನ್ನು ಸ್ಥಾಪಿಸಲಾಗಿದೆಯೇ ಹೊರತು ಲಾಭ ಗಳಿಸುವ ಉದ್ದೇಶ ಪ್ರಮುಖವಾಗಿಲ್ಲ. ಇಟ್ಸ್ ನಾಟ್ ಫಾರ್ ದ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್, ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಮೇನ್ಲಿ ಸರ್ವಿಸ್ ಮೋಟಿವ್. ಎಸ್, ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಫಾರ್ ಅ ಸರ್ವಿಸ್ ಮೋಟಿವ್, ನಾಟ್ ಫಾರ್ ಮ್ಯಾಕ್ಸಿಮೈಸೇಷನ್ ಆಫ್ profit. Yes, all cooperative societies are under the state control. ಯಾವುದರ ಒಂದು ನಿಯಂತ್ರಣದಲ್ಲಿ ಈ ಒಂದು ವ್ಯವಹಾರ ಸಂಸ್ಥೆಗಳು ಇರ್ತವೆ ಅಂತಂದ್ರೆ, ರಾಜ್ಯದ ಏನಿದೆ ಆ ರಾಜ್ಯ ಸರ್ಕಾರ ಅಥವಾ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅವುಗಳ ನಿಯಂತ್ರಣದಲ್ಲಿ ಇರುವಂತಹದ್ದು. ಎಸ್ ಡಿಯರ್ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಕ್ಲಾಸ್ I will explain each and every one with detail. Thank you.